ಸ್ವಸಾಮರ್ಥ್ಯದಿಂದ ಹೊಸನಗರವನ್ನು ನಿರ್ಮಿಸಿದೆ. ಏಕವೀರಾದ್ರಿಪುರ ಅನ್ನುವ ಹಾಗೆ ಹೆಸರಿಸಿದ್ದೇನೆ. ದೇವಿಯ ಅಟ್ಟುಳಿಗೆ ಕೆಲವೊಂದು ರಾಕ್ಷಸರು ಹೆದರಿ ದಿಕ್ಕಿಲ್ಲದೆ ತಪ್ಪಿಸುತ್ತಾ ಇದ್ದವರು. ಈ ಸಂದರ್ಭದಲ್ಲಿ ಎಲ್ಲರೂ ನನ್ನ ಪಕ್ಷವನ್ನೇ ಸೇರಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಚಂಡ ಪ್ರಚಂಡರು, ವೀರರು, ಧೀರರು, ಶೂರರಾಗಿದ್ದಾರೆ. ಅವರಿಗೆ ಮಂತ್ರಿ ಪದವಿಯನ್ನು ನೀಡಿದ್ದೇನೆ. ಕೇವಲ ನನ್ನ ಯೋಗ್ಯತೆ ಇಲ್ಲಿದ್ದವರಿಗೆ ಸಾಕಾಗುವುದಿಲ್ಲ. ಗೊತ್ತಾದ್ರೆ ದೈತ್ಯತೆಯನ್ನು ಕೈಗೊಂಡವನು ಅಂದ ಕಲಿಂಗ ಕಾಮೋಜ ಎನ್ನುವಂತ ಪುರಕ್ಕೆ ಹೋಗಿ ಒಪ್ಪಿದ ರಾಜ ಚಂದ್ರಗೆ ವ್ಯಕ್ತಿ ಕಪ್ಪ ಕಾಣಿಕೆ ಸಂಗ್ರಹಿಸಿದ್ದೇನೆ. ಅಲ್ಲಿಗೆ ನಿಲ್ಲಿಸಲಿಲ್ಲ, ಮತ್ತು ಮುಂದುವರೆದು ಹೋದದ್ದು ವೈದರ್ಭದೇಶ. ಅಲ್ಲಿ ಅಧಿಕಾರಿ ನನ್ನ ಯೋಗ್ಯತೆ ತಿಳಿಯದೆ ಪ್ರತಿಸ್ಪರ್ಧೆಯಾಗಿ ನಿಂತು ಹೋರಾಟ ಮಾಡಿದ. ಪರಿಣಾಮವಾಗಿ ನನ್ನಲ್ಲಿಯೇ ಕೈ ಸೋತು ಅವನ ಮಗಳಾದಂತಹ ಯಶೋಮತಿಯನ್ನು ಮದುವೆ ಮಾಡಿಕೊಟ್ಟಿದ್ದಾನೆ. ಕೈ ಹಿಡಿದ ಗಂಡನನ್ನು ದೇವರು ಅನ್ನೋ ಹಾಗೆ ಪೂಜಿಸ್ತಾ ಇದ್ದಾನೆ. ಸಂತೋಷದ ವಿಚಾರದಲ್ಲಿರುವಾಗ ನಮ್ಮವರಲ್ಲಿ ಹೇಳಿದ್ದು ಉಂಟು, ದೇವಲೋಕಕ್ಕೆ ಹೋಗೋಣವೇ ಅನ್ನೋ ಹಾಗೆ. ಆಗ ಅವರು ಮತ್ತೆ ಹೇಳಿದ್ರು, ಸೇನ ಬಲ ಇದೆ, ಭುಜ ಬಲ ಇದೆ, ದೈವ ಬಲ ಕಡಿಮೆ ಅಂತ. ಏನು ಮಾಡ್ಬೇಕಂತ ಕೇಳಿದಾಗ ವಿಧಾತ ಕುರಿತ ತಪಸ್ಸನ್ನು ಆಚರಿಸುವುದಕ್ಕೆ ಕಾಡಿಗೆ ಹೋಗಬೇಕನ್ನೋ ಹಾಗೆ ಹೇಳಿದ್ರಲ್ಲ, ಅವರ ಮಾತಿನ ಹಾಗೆ ದಟ್ಟವಾದ ಕಾಡಿಗೆ ಬಂದು ಸೇರಿದ್ದೇನೆ. ಪ್ರಶಾಂತವಾದ ವಾತಾವರಣ, ಆ ವಿಧಾತನ ತಪಸ್ಸನ್ನು ಆಚರಿಸುವುದಕ್ಕೆ ಇದೇ ಯೋಗ್ಯವಾದ ಸ್ಥಳ. ತಪಸ್ಸಿಗೆ ಕುಳಿತಿದ್ದೇನೆ. ಮಗ, ಇದೋ ನಿನ್ನ ಶರೀರವನ್ನು ದಂಡಿಸಬೇಡ, ನಾನೇ ಒಲಿದು ಬಂದಿದ್ದೇನೆ. ಏನು ಬೇಕು ಅಂತ ಕೇಳಿಕೋ, ಈಡೇರಿಸ್ತೇನೆ. ಕಂದರೆದು ಕಮಲ ಜೊತೆ
ಗೋಚರಿಸಿದೆಯಾ ತಂದೆ? ಸತ್ಯ. ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ಓಹ್, ನನ್ನ ಇಷ್ಟಾರ್ಥವನ್ನು ನೀನು ಈಡೇರಿಸಿಕೊಟ್ಟ್ಯಾ. ಖಂಡಿತವಾಗಿ ನನ್ನ ಆಶೆ ಎಲ್ಲ ಈಡೇರಬೇಕಾದ್ರೆ ನಿನ್ನ ಪರಿಪೂರ್ಣವಾದ ಅನುಗ್ರಹ ಹಾ. ಈ ಭಕ್ತನ ಮೇಲೆ ಇರಬೇಕಾಗ್ತದೆ. ಆದ್ದರಿಂದಲೇ ಕೇಳುತ್ತಾ ಇದ್ದೇನೆ. ಏನು? ಯಕ್ಷರು ಕಿನ್ನರರು ಕಿಂಪುರುಷರು ಗುರಗರು ಸಾಧ್ಯರು ಸಿದ್ಧರು ಹಾ. ಮುನಿಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರಿಂದಲೂ ಹಾ. ನನ್ನ ಪಾಲಿಗೆ ಮರಣ ಬರಬಾರ್ದು. ಇನ್ನುಂಟು, ಮುಗಿಲಿಲ್ಲ. ಹೌದಾ? ಈ ಸಲ ಅರುಣಾಸುರನ ಪಟ್ಟಿ ಸ್ವಲ್ಪ ಉದ್ದುಂಟು. ದೊಡ್ಡ ಹೌದವ, ನಾಳೆ ಕೇಳಲಿಕ್ಕೆ ಆಗುದಿಲ್ಲ ನೋಡಿ, ಇವತ್ತೇ ಕೇಳಬೇಕಾಗ್ತದೆ. ಹೇಳಿಕು ಮೇಲೆ ಕೆಳಗೆ ಹಾ. ಒಳಗೆ ಹೊರಗೆ ಹಾ. ಇದರಿಂದ ನನ್ನ ಪಾಲಿಗೆ ಮರಣ ಬರಬಾರ್ದು. ಅದನ್ನು ಕರುಣಿಸಿದ್ದೇನೆ. ಇನ್ನೂ ಉಂಟು. ಸೃಷ್ಟಿ ಸ್ಥಿತಿ ಲಯ ಹಾ. ಎನ್ನುವಂತಹ ಮೂರು ಕರ್ತವ್ಯಗಳನ್ನು ಮಾಡುವುದಕ್ಕೆ ಮೂರು ಮೂರ್ತಿಗಳಾದಂತಹ ನೀವಿದ್ದೀರಿ. ಹೌದು. ನಿಮ್ಮಿಂದಲೇ ನನ್ನ ಪಾಲಿಗೆ ಮರಣ ಬರಬಾರ್ದು. ಅದನ್ನು ಇತ್ತವನು ನಾನಿದ್ದೇನೆ. ಮೂರು ಮೂರ್ತಿಗಳು ಧರಿಸುವಂತಹ ಆಯುಧದಿಂದ ನನ್ನ ಪಾಲಿಗೆ ಮರಣ ಬರಬಾರ್ದು. ಅಷ್ಟೇ ತಾನೇ, ಅದನ್ನು ಕರುಣಿಸಿದ್ದೇನೆ. ಇನ್ನೂ ಉಂಟು. ಸಾಕಾಗ್ಲಿಲ್ಲ. ಸಾಕಾಗುದಿಲ್ಲ. ಹೌದಾ? ಕೇಳ್ತೇನೆ. ಹಾ. ಮೂರು ಮೂರ್ತಿಗಳ ಮಡದಿಯರಿಂದ ನನ್ನ ಪಾಲಿಗೆ ಮರಣ ಬರಬಾರ್ದು. ಬಂದಿದ್ದೇನೆ. ಇನ್ನೂ ಉಂಟು ಸ್ವಾಮಿ. ನೆಲದಲ್ಲಿ ಸಂಚರಿಸುತ್ತಾ ಇದೆ ಹಾ. 2 ಪಾದ 4 ಪಾದ ಹೊಂದಿರುವ ಪ್ರಾಣಿಗಳಿಂದ ಮರಣ ಬರಬಾರ್ದು. ಅದನ್ನು ಕರುಣಿಸಿದ್ದೇನೆ. ಸಾಕಲ್ಲ? ಕೊಟ್ಟಿದ್ದೀರಲ್ಲ? ಹೌದು. ಸಾಕು. ಇನ್ನು ನನ್ನ ಪುರದ ಕಡೆಗೆ ಮೋಗದ ಕಂದ ವಲ್ಲಭನ ಪರ ಯಾಕೆ ನಾನು ನಿಮ್ಮನ್ನು ನೋಡ್ಲೇ ಇಲ್ಲ. ನೀವು ಗಂಡನ ಹಿಂದೆ ನಿಂತ್ರೆ ನನಗೆ ಗೊತ್ತಾಗ್ತದೆ. ನಾವು ಜೊತೆಯಲ್ಲೇ ಬಂದಿದ್ದೇವೆ. ನೀವು ಜೊತೆಯಲ್ಲಿ ಇರುವವರು. ಅಮ್ಮ, ನಿನ್ನನ್ನು ಕಂಡ ಕ್ಷಣ ಪೂಜೆ ಮಾಡಬೇಕು, ಭಜನೆ ಮಾಡಬೇಕನ್ನೋ ಆಸೆ ಅಧಿಕವಾಗುತ್ತಾ ಇದೆ. ಎಂತ ಅಂದ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡ್ಬೇಕು ಆಸೆ ಉಂಟಮ್ಮ. ಏನು ಮಾಡ್ಲಿ? ಮನಸ್ಸಿಗೆ ಸಂತೋಷವಾಯಿತು ಕಂದ. ಕೇಳು ಮೋಹದ ಕಂದ. ಎನ್ನ ವಲ್ಲಭನಿಂದ ನನ್ನ ಗಂಡನಿಂದ ನೀನು ಬೇಕು ಬೇಕಾದಂತಹ ವರಗಳನ್ನು ಕೇಳಿ ಪಡೆದವನಿಗೆ ಕೇಳಿದ್ದೆ ತಡಮ್ಮ, ಎಲ್ಲ ಕೊಟ್ಟಿದ್ದಾರೆ ಅಲ್ವೇ? ಹೌದು. ಎಲ್ಲವನ್ನೂ ಇಟ್ಟಿದ್ದೇನಲ್ವಾ? ಸಾಕು ಸಾಕಲ್ಲ. ನಿನ್ನ ಶೀಲ ಗುಣಕ್ಕೆ ನಾನು ಕೂಡ ಮೆಚ್ಚಿದವಳಿದ್ದೇನೆ. ಎಂತದು? ಹೌದು. ನನ್ನ ಶೀಲ ಗುಣಕ್ಕೆ ಮೆಚ್ಚಿದ್ದೀರ? ಧನ್ಯನಾದೇನಮ್ಮ, ಧನ್ಯನಾದ. ಹಾಗಾಗಿ ನಿನಗೆ ಕೇಳದೆ ವರವನ್ನು ಅನುಗ್ರಹಿಸುತ್ತೇನೆ. ಏನಮ್ಮ? ಅದು ಅಂತಿಂತ ವರವಲ್ಲ. ಕೇಳದೆ ಕೊಡ್ತೀರ? ಹೌದೌದು. ಕೇಳಿಕೊಡುವ ನೋಡಿ ನನ್ನ ಹೆಂಡತಿಯ ಗುಣ ಎಂತದ್ದು ಅಂತ. ಕೇಳಿಕೊಳ್ಳುವವರೇ ಇಲ್ಲ. ಹೌದು. ನೀವು ಕೇಳದೆ ಕೊಡ್ತೀರ? ಹೌದು. ಏನು ಕೊಡ್ತೀರ? ಅದು ಅಂತಿಂತ ವರವಲ್ಲ ಕಂದ. ಮತ್ತೆ? ಅದುವೇ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರ. ಏನಮ್ಮ ಇದು? ಯಾಕೆ? ಹೋಗಿ ಹೋಗಿ ನನ್ನಂತವನಿಗೆ ಮಂತ್ರವ, ನನಗೆ ಯಾಕೆ ಮಂತ್ರಮ್ಮ? ಕಂದ, ಅದರಿಂದ ನಿನಗೆ ಉಪಯೋಗ ಉಂಟು. ಆತ್ಮವರ್ಚಸ್ಸು, ದೇಹ ವರ್ಚಸ್ಸು ಹೆಚ್ಚೇಕೆ ನೀನು ಸಾವಿನ ಭೀತಿಯಿಂದಲೇ ನೀನು ದೂರವಾಗ್ತೀಯ ಕಂದ. ಹೌದೇ? ಹೌದೌದು. ಅದನ್ನು ತ್ರಿಕಾಲದಲ್ಲಿ ನೀನು ಪಠಿಸುತ್ತಾ ಬರಬೇಕು. 3 ಹೊತ್ತು ಪಡಿಸಬೇಕು. ಹೌದೌದು. ಸ್ವಲ್ಪ ಕಷ್ಟವಂತ. ನಾನಿರುವುದೇ ರಾಜಕೀಯದಲ್ಲಿ. ಒಂದು ಕಡೆಗೆ ಹೋಗಿ ಬಂದು ಮಲಗಿದ್ರೆ ನನಗಂತೂ ಎಚ್ಚರ ಆಗುದಿಲ್ಲ. ಒಂದು ಹೊತ್ತು ನಿದ್ದೆ ಜಾಸ್ತಿಯಾ? ಮಂತ್ರವನ್ನು ಉಪದೇಶ ಮಾಡಬೇಕು ತಾನೇ. ಹೀಗೆ ಬಾ. ನೀವು ಬೋಧಿಸಿದ ಹಾಗೆ ನಮ್ಮ ಶರೀರದಲ್ಲಿ ಹೊಸ ಚೈತನ್ಯ ಮಾಡ್ತಾ ಇದೆ, ಉಲ್ಲಾಸ ಹೆಚ್ಚಾಗ್ತಾ ಇದೆ. ಇಂತಹ ಮಂತ್ರ ಬೇಕು. ಮನಸ್ಸಿಗೆ ಸಂತೋಷವಾಯಿತು ತಾನೆ. ಆದ್ರೆ ನೆನಪಿಟ್ಟುಕೋ, ತ್ರಿಕಾಲದಲ್ಲಿ ಪಠಿಸುತ್ತಾ ಬರಬೇಕು. ಒಂದು ಹೊತ್ತೆ ಬಿಟ್ಟೆ ಎಂದಾದರೆ ಅಲ್ಲಿಗೆ ನಿನ್ನ
ಸಂತೋಷವಾಗಿದ್ದಾನೆ. ಯಾಕೆ? ಯಾಕೆ ಇಷ್ಟರವರೆಗೆ ಹಾ. ದಾನವರಾದ ನಮ್ಮ ಹಾ. ಪಂಚಾಂಗ ಸರಿ ಇರ್ಲಿಲ್ಲ. ನಿಮಗೆ ಗಟ್ಟಿತ್ತು ಇಲ್ಲ ಅಂತಲ್ಲ, ಯಾವಾಗ ನಿಮ್ಗೆ ವರ ಸಿಕ್ಕಿತ ಆಗ ಬಂತು ಮಹಾರಾಜ. ನಮ್ಮ ಪಂಚಾಂಗ ಸರಿಯಾಯಿತು. ಏ, ನಿಲ್ಲಿಸ, ನಿಲ್ಲಿಸ.
ಅದಕ್ಕೆ ಬೇಕಾಗಿ ತಿಥಿ ಗರ್ಭವನ್ನು ಛೇದಿಸಿದ ಅದಮ್ಮ ನೀನು ಸರಿಯಾದ ಶಿಕ್ಷೆ ಕೊಡ್ತೇನೆ ಸಿದ್ಧ. ಅವಳಿಂದ ಅಥವಾ ಅಂತ ಅವಳ ಮಕ್ಕಳಿಂದ ನಮ್ಮ ಪಾಲಿಗೆ ಅನ್ಯಾಯವಾಗುತ್ತದೆ ತಿಳಿದೆ ನಾನು ಮಾಡಿದ್ದೇನೆ. ಇದು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನಿನ್ನ ಪತನಕ್ಕಿಂತ ಪ್ರಥಮ ಹೆಜ್ಜೆ ಇದು. ಯಾವ ದಾರಿಯಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಏನೇ ಆಗಿರ್ಲಿ ದೇವೇಂದ್ರ ಪೀಠ ಯಾಕೆ ಬಿಟ್ಟು ಕೊಡುದಿಲ್ಲ ಅನ್ನೋದೀಗ ನನಗೆ ಗೊತ್ತಾಯ್ತು. ಕುಳಿತ್ರೆ ಸಾಕು, ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ. ಬಹಳ ಮೃದು ಮೃದುವಾಗಿ. ಹೌದಪ್ಪ, ಕುಳಿತ ಮೇಲೆ ಸಂತೋಷವೇ ಬೇರೆ. ಆದ್ರೆ ದೇವೇಂದ್ರ ದೊಡ್ಡ ಮೋಸಗಾರ, ವಂಚಕ. ಅವನ ಸೂಜಿ ನಮ್ಮ ಮುಂದೆ ನಡೆಯುವುದಿಲ್ಲ. ಎಲ್ಲ ಹಿಂದಿನಿಂದ ಅಪ್ಪ ಅವನಿದ್ದಾನೆ ಗೋವಿಂದ, ಅಲ್ಲಿಗೆ ಹೋಗ್ತಾನೆ, ಕಾಲು ಹಿಡಿತಾನೆ. ಮಾಧವ ಬರ್ತಾನ. ದೇವತೆಗಳ ಪಕ್ಷದಿಂದ ಬಂದ್ರೆ ಇದೇ ವಾಹನದಲ್ಲಿ ಅವನನ್ನು ಕಳಿಸಿಕೊಡ್ತೇವೆ. ಏನೇ ಆಗಿರ್ಲಿ ಸಂತೋಷದ ವಿಚಾರ. ನನ್ನದೊಂದು ಕೋರಿಕೆ ಉಂಟು. ಏನು ಕೋರಿಕೆ? ಇದು ರಂಬೆ ಉರ್ವಶಿ ಎಲ್ಲ ಇಲ್ಲ ಅಲ್ಲ? ಓ ಮಗನೇ, ನಿನ್ನ ಪ್ರಾಯ ಎಷ್ಟು? ನಿನ್ಗೆ ಎಷ್ಟು ಬೇಗ ರಂಬೆ ಉರ್ವಶಿ ಇರ್ಬೇಕಲ್ಲ? ಅಂದ್ರೆ ಒಂದು ಕೋರಿಕೆ ಸಣ್ಣ ನೋಡ್ಲಿಕ್ಕೆ. ಯಾರಲ್ಲಿ ಎಂತದಕ್ಕೆ ಕೇಳುದ? ದೇವಲೋಕ ನಮ್ಮ ಸ್ವಾಧೀನ ಆಗಿದೆ. ನಿಮಗೆ ಅಲ್ಲಿ ಬರ್ದಾಕಿದೆ ನೋಡು, ರಂಬೆ ಅಂತಪುರಕ್ಕೆ ಹೋಗುವ ದಾರಿ ಬಲಂದೆ ಹೋಗಿ ಫಲಕ್ಕೆ ತಿರುಗಿ ಅಲ್ಲಿ ಅಂತ ಪ್ರವಣ ಹೋಯ್ತಾ. ಆದ್ರೆ ಸಮಯ ಪ್ರಜ್ಞೆ ಬೇರೆ. ಅಲ್ಲಿ ಒಂದು ಬರೆದಿದ್ದಾರಲ್ಲ, ಊರ್ವಶಿ ಕೊಠಾಡಿ. ಅಲ್ಲ ನಾನು ನಿಮ್ಮಲ್ಲಿ ಕೇಳುವುದಂದ್ರೆ ಒಂದು ಅಲ್ಲ, ನಿನಗೆ ಮದುವೆ ಆದ ಮೇಲೆ ಚಟ ಇರ್ತದೆ. ನಾನಾದ್ರೆ ಸಣ್ಣ, ನಿನಗೆ ಮದುವೆ ಆಗ್ಲಿಲ್ವೇನೋ? ನಮ್ಮ ಜಾತಿಯ ಹುಡುಗಿಯನ್ನು ನೋಡಿ ಮದುವೆ ಆಗಿ ಎಷ್ಟು ಮಕ್ಕಳು ನಿನಗೆ? ಮತ್ತೆ ಏನು ಅದನ್ನು ಬೇಡ ಅಂತ ಹೇಳುದ ನೀನು? ನಿಮ್ಮ ಅಪ್ಪನಿದ್ರೆ ಮಾತ್ರ. ನೀನ್ ಎಷ್ಟು ದುಡ್ದಿದ್ದಿ, ನಿನ್ನ ಆಸೆಗೆ ಇಲ್ಲ ಅಂತ ಹೇಳ್ತೇನೆ. ಹೋಗಿ ಏನು ಬೇಕಾದ್ರೂ ಮಾಡು, ಸಮಯ ಪ್ರಜ್ಞೆ ಬೇಕು ನಮಗೆ. ನೋಡಿದ್ಯಾ, ಮಧ್ಯಾಹ್ನದ ಹೊತ್ತು ಶಾರದಾದೇವಿ ಆಡಿದಂತಹ ಮಾತು ನನ್ನ ಕರ್ಣಗಳಿಗೆ ಅಪ್ಪಳಿಸುತ್ತಾ ಇದೆ. ಶ್ರದ್ಧಾ ಭಕ್ತಿಯಿಂದ
3 ಹೊತ್ತು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮಗನೇ ಅನ್ನುವ ಹಾಗೆ ಅರುಣಾಸುರನಿಗೆ ಸಮಯ ಬಂತು. ಯಾವುದಕ್ಕೆ? ಇದನ್ನೆಲ್ಲ ಬಿಚ್ಚಿ ತಣ್ಣೀರಲ್ಲಿ ಸ್ನಾನ ಮಾಡಿ ಗಾಯತ್ರಿ ಮಂತ್ರವನ್ನು ಪಠಿಸುವಂತ ಹೊತ್ತಾಯ್ತು ಅಂತ. ಇನ್ನು ಮುಂದಕ್ಕೆ ಅರುಣಾಸುರ ಈ ರೀತಿ ಕಾಣಲಾರ. ಕ್ಷಣದಿಂದ ಕ್ಷಣಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಕ್ಷಣ